ಈ ಸುತ್ತು ಹಳ್ಳಿಗಳಲ್ಲಿ ಗೌರವಸ್ಥ ಮನುಷ್ಯನಾಗಿದ್ದುಕೊಂಡು ಮೇಲಾಗಿ ದೊಡ್ಡ ಮನುಷ್ಯನು ಆಗಿಕೊಂಡು ನಿನ್ನ ಸ್ವಂತ ತಮ್ಮನಿಗೆ ಬುದ್ಧಿ ಹೇಳಲಾರದ ಮತಿಗೇರಿ ಈ ಲೋಕದ ನೌಕನ್ನು ತಿದ್ದಲು ಸಾಧ್ಯವೇ ಕುಮಾರ? ಹೌದ್ರಿಪ್ಪ. ಅಲ್ರಿ ಬೇಕಾರವ್ರ ನಿಮ್ ಮನ್ಯಾಗ ದ್ವಾಸೆ ತೂತ್ ಬೀಳ್ತ ಅಂತ ಮತ್ತೊಬ್ಬರ ಬರೀ ದ್ವಾಸೆ ತುಳಿತಿನ ಸುದ್ದಿ ನಿಮ್ಗೆ ಯಾಕಂತೀನ್ರಿ? ನಿನ್ನಂತ ನಾನಾ ಹಿರಿಯರು ಈ ನಾಡಗೌಡನಂತ ಗೌಡಿಗೆ ವಿಷ ಜಂತು ಹುಳುಗಳು ಸುತ್ತ ಗ್ರಾಮಗಳಲ್ಲಿ ಆವರಿಸಿಕೊಂಡಿರುವಾಗ ಊರಿನಲ್ಲಿ ಕಾಲಿಗೆ ಏರುವ ಸೂಳೆ ಮಕ್ಕಳನ್ನು ಹಿರಿತನ ಮಾಡಿ ಊರನ್ನು ಪಾಟಿ ಪಂಗಡ ಮಾಡಿಸಿದ್ದಾರೆ. ಊರಿನಲ್ಲಿ ಸತ್ಯ ಧರ್ಮದಿಂದ ನಡೆಯುವ ಹಿರಿಯರನ್ನು ಮೂಲೆಯಲ್ಲಿ ಕುಂದಿರಿಸಿ ನ್ಯಾಯವಂತರ ಬಾಲ ಬಡಿಯುತ್ತಾ ಸತ್ಯವಂತರ ಸಮಾಧಿ ಮಾಡಿಬಿಟ್ಟೆಯಲ್ಲೋ ಊರಿನ ಜನಕ್ಕೆ ನಾಚಿಕೆ ಆಗಬೇಕು. ನಾಚಿಕೆ ನಾಚಿಕೆಯನ್ನು ಬಿಟ್ಟು ನಿಂತಾಗಲೇ ನಾನಿಂದು ಸಾವಿರಾರು ಎಕರೆ ಭೂಮಿ, ನೂರಾರು ಬಂಗ್ಲೆ, ಹತ್ತಾರು ಕಾರುಗಳು, ಕೋಟಿಗಟ್ಟಲೆ ಹಣ ಗಳಿಸಿಕೊಂಡು ಮೆರಿತಾ ಇದ್ದಾನೆ ಈ ನಾಡಗೌಡ. ನಾಡಗೌಡ, ನಾಳೆ ನೀನು ಸತ್ತಾಗ ಗಳಿಸಿದ್ದೆಲ್ಲ ಹೇರಿಕೊಂಡು ಸಾಯೋದಿಲ್ಲ. ಇದ್ದಾಗ 4 ಜನರಿಗೆ ದಾನ ಧರ್ಮ ಮಾಡಿದರೆ ಅದೊಂದು ದೊಡ್ಡ ಮನೆತನಕ್ಕೆ ಗೌರವ. ಅದನ್ನು ಬಿಟ್ಟು ಬಡವರಿಗೆ ಅನ್ಯಾಯ ಮಾಡುತ್ತಾ ಅಬಲೆಯರ ಮೇಲೆ ಬಲಾತ್ಕಾರ ಮಾಡುತ್ತಾ ಸಾಗಿದರೆ ಇಂದಲ್ಲ ನಾಳೆ ಅದೇ ಬಡವರು ನಿನ್ನ ಋಣವನ್ನು ಕಡಿದು ನಮ್ಮೂರಿನ ಅಗಸಿಯ ಬಾಗಿಲಿಗೆ ಹಸಿರು ತೋರಣ ಕಟ್ಟಿದಂತೆ ಕಟ್ಟಿಬಿಡುತ್ತಾರೆ. ದೇಸಾಯಿ, ಬಡ ಪುಣ್ಯಗಳನ್ನು ಯಾವ ಆಯುಧದಿಂದ ಮಾತಾಡಿಸಬೇಕು ಮತ್ತು ನಿಮ್ಮಂತ ಶ್ರೀಮಂತರನ್ನು ಎಲ್ಲಿ ಬಗ್ಗಿಸಿ ಕಾಯಿಸಿ ಹೊಡೆಯಬೇಕು ಈ ನಾಡಗೌಡರಿಗೆ ಚೆನ್ನಾಗಿ ಗೊತ್ತು. ನಾಡಗೌಡ, ನಾಳೆಯಿಂದ ಮನುಷ್ಯ ಬಹಳ ದಿನ ಬದುಕುವುದಿಲ್ಲ. ಇನ್ನು ಮುಂದೆ ನೀನು ನನ್ನ ತಮ್ಮನ ಕೂಡ ಕಂಡಿದ್ದೆ ಆದರೆ ನೀನು ಅಲ್ಲೇ ಮನುಷ್ಯರುತ್ತೆ. ಮತ್ತೆ ಇದನ್ನು ಅರಿತುಕೊಂಡು ನಿನ್ನಷ್ಟಕ್ಕೆ ನೀನು ಇದ್ದರೆ ಒಳ್ಳೆಯದು. ಇಲ್ಲದಿದ್ದರೆ ನಿನ್ನ ಪಾಲಿಗೆ ನಾನೇ ಚೌರಾಯನಾಗಬೇಕಾಗುತ್ತದೆ. ಹುಷಾರ್, ಬರ್ತೀನಿ. ಹೋಗಿಲ್ಲ ಹೋಗೋ ದೇಸಾಯಿ, ಇನ್ನು ಕೇವಲ 3 ದಿನಗಳಲ್ಲಿ ನಿನ್ನ ಧರ್ಮದ ಮನೆಯನ್ನು ನಿನ್ನ ಸ್ವಂತ ತಮ್ಮನಿಂದಲೇ ಸರ್ವನಾಶ ಮಾಡಿಸಿ ನೀನು ಕುಳಿತುಕೊಂಡು ನ್ಯಾಯ ಹೇಳುವ ನ್ಯಾಯಪೀಠದಲ್ಲಿ ನಾನು ಕುಳಿತುಕೊಂಡು ನ್ಯಾಯ ಹೇಳದಿದ್ದರೆ ನನ್ನ ಹೆಸರು ನಾಡಗೌಡನೇ ಅಲ್ಲ. ನೋಡ್ರಿ ಬಸವಂತ, ಯಾಕೆ ಬಹಳ ದಿನಗಳ ನಂತರ ನಾನು ಅರಮನೆಗೆ ಬಂದಿಲ್ಲ, ಕಾರಣವೇನು? ನೋಡ್ರಿ, ನಮ್ಮ 10 ಎಕರೆ ಜಮೀನನ್ನು ನಿಮ್ಮಲ್ಲಿ ಒತ್ತಿ ಇಟ್ಟಿರುವೆ. 50,000 ರೂಪಾಯಿ ಹಣವನ್ನು ನಿಮಗೆ ಕೊಟ್ಟು ನಮ್ಮ 10 ಎಕರೆ ಜಮೀನನ್ನು ಬಿಡಿಸಿಕೊಳ್ಳಲು ಬಂದಿರುವೆ. ಬಸವಂತ, ಯಾವ ಹೊಲ, ಯಾವ ರೊಕ್ಕ ನನಗೊಂದು ಅರ್ಥ ಆಗ್ತಾ ಇಲ್ಲ. ನೋಡ್ರ, 20 ವರ್ಷದ ಹಿಂದೆ ನನ್ನ ತಂದೆಯು 10 ಎಕರೆ ಜಮೀನನ್ನು ನಿಮಗೆ 50,000ದಲ್ಲಿ ಒಚ್ಚಿಟ್ಟಿದ್ರು. ಅದನ್ನು ಸ್ವಲ್ಪ ನೆನಪು ಮಾಡಿಕೊಳ್ಳಿ ಗೌಡ್ರೆ. ಓಹೋ, ಆ ವಿಷಯವೇ ಬಸವಂತ. ಆ ಹೊಲವನ್ನು ನಿಮ್ಮ ತಂದೆಯವರು ನನಗೆ 2 ಲಕ್ಷ ರೂಪಾಯಿಗೆ ದತ್ತ ಖರೀದಿ ಕೊಟ್ಟಿದ್ದಾರೆ. ಬೇಕಾದರೆ ಈ ಗುಮಾಸ್ತನ ಹತ್ರ ಬಾಂಡ್ ಪೇಪರ್ ಇವೆ, ಕೇಳು. ಗುಮಾಸ್ತ, ಆ ಬಸವಂತನಿಗೆ ಚೆನ್ನಾಗಿ ತಿಳಿಸಿ ಹೇಳು.
ನೋಡ್ದಮ್ಮ ನಿಮ್ಮ ಅಪ್ಪ ನಾಮಗೌಡ್ರಿಗೆ 2 ಲಕ್ಷ ರೂಪಾಯಿ ಖರೀದಿ ಕೊಟ್ಟಾನ. ದೇವರ ಮೇಲೆ ಪ್ರಮಾಣ ಮಾಡಿ ಹೇಳ್ತಾನೋ ಈ ಮಾತು ಸತ್ಯ ಸತ್ಯ ಸತ್ಯ. ನೋಡ್ರ ಬಡವರ ಹೊಟ್ಟಿ ಮ್ಯಾಗ ಹೊಡಿಬೇಕು. ನಮ್ಮ ತಂದೆಯು ಸಾಯುವಾಗ ಹೇಳ್ತಾರೆ ಕೇವಲ 50,000 ಅಂತ. ಏ ಬಸವಂತ, ನಿನ್ನ ದೃಷ್ಟಿಯಲ್ಲಿ ನನ್ನನ್ನೇನು ಮೋಸಗಾರನೆಂದು ಭಾವಿಸಿದ್ದೀನಾ? ಅಲ್ರಿ ಗೌಡ್ರ, ನೀವು ಮೇಲಾಗಿ ಶ್ರೀಮಂತ, ನಿಮ್ಮ ವಿರುದ್ಧ ಈಜುವ ಶಕ್ತಿ ನಮ್ಮಲ್ಲಿ ಇಲ್ಲ. ದಯಾವ ಮಾತು ಮಾಡಿ ನಮ್ಮ 10 ಎಕರೆ ಜಮೀನನ್ನು ನಮಗೆ ಬಿಟ್ಟು ಕುಡಿ ಎಂದು ನಿಮಗೆ ಕೈ ಮುಗಿದು ಬೇಡಿಕೊಳ್ಳುತ್ತೇನೆ. ಬಸವಂತ, ನೀನು ಕೈ ಮುಗಿದು ಬೇಡಿಕೊಂಡರು ಅಲ್ಲ, ಕಾಲ್ ಹಿಡಿದು ಬೇಡಿಕೊಂಡರು ಆ ಭೂಮಿ ನಿನಗೆ ಸಿಗುವುದಿಲ್ಲ. ಸುಮ್ಮನೆ ಬಂದ ದಾರಿಗೆ ಸೂಕ್ತವಿಲ್ಲ ಅಂತ ಮನೆಗೆ ಹೋಗೋ. ನೋಡ್ರ ಹೊಕ್ಕನೀಗ ಇಂದಿಲ್ಲ ನಾಳೆ ನೀವೇ ನನ್ನ ಜಮೀನನ್ನು ಬಿಟ್ಟು ಕೊಡುವ ಕಾಲ ಬಂದೇ ಬರುತ್ತದೆ. ಕಾಲವನ್ನೇ ತಿರುವು ಮುರುವು ಮಾಡುವ ಈ ಬಹದ್ದೂರನ ಮುಂದೆ ನಿನ್ನಂತ ನರರಾಟ ಏನೂ ನಡೆಯುವುದಿಲ್ಲ. ಗುಮಾಸ್ತ, ಮನೆಗೆ ಹೋಗೋಣವೇ? ನಡೆಗೌಡ್ರ ಹಾಕೋಣ. ಯಾಕೋ ತಲೆ ಸ್ವಲ್ಪ ಬಿಸಿ ಆಗ್ತಾ ಇದೆ. ಆಯ್ತ್ರಿ ಗೌಡ್ರ. ಹಾಳಾಗಿ ಬಾದಲ್ಲ ಹಾಯಾಗಿ ನಮ್ಮ ನನ್ನ ಬಿಟ್ಟ ಇದ್ದಾಗ ನೋಡಿದ್ದು ಕೊನೆಗೂ ಆದಿ ನನ್ನ ಬಿಟ್ಟ